ಶುಭೋದಯ ಮಕ್ಕಳೇ, ನಾನು ನಿಮ್ಮ 1ನೇ ತರಗತಿಯ ಕನ್ನಡ ವಿಷಯದ ಶಿಕ್ಷಕಿ ಜ್ಯೋತಿ ಎಂ.ವಿ. ಅಂಜೇಲ ವಿದ್ಯಾನಿಕೇತನ ಶಾಲೆಯಿಂದ ಕನ್ನಡ ತರಗತಿಗೆ ಸುಸ್ವಾಗತ. ಇಂದು ಪಾಠ 6 ಶಾಲೆಗೆ ಹೋಗುವೆ ಎಂಬ ಪದ್ಯವನ್ನು ರಾಗವಾಗಿ ಹಾಡಲು ಕಲಿಯೋಣ ಮತ್ತು ಅದರ ಬಗ್ಗೆ ವಿವರಣೆಯನ್ನು ತಿಳಿದುಕೊಳ್ಳೋಣ. ಈಗ ನಿಮ್ಮ ಪಠ್ಯಪುಸ್ತಕದಲ್ಲಿ ಪುಟ ಸಂಖ್ಯೆ 29 ತೆರೆಯಿರಿ. ಬಿಸ್ಕೆಟ್ ಬೇಡ, ಚಾಕ್ಲೇಟ್ ಬೇಡ, ಶಾಲೆಗೆ ಕಳಿಸಮ್ಮ. ಬಿಸ್ಕೆಟ್ ಬೇಡ, ಚಾಕ್ಲೇಟ್ ಬೇಡ, ಶಾಲೆಗೆ ಕಳಿಸಮ್ಮ. ಶಾಲೆಗೆ ಹೋಗಿ ಚಿತ್ರವ ನೋಡಿ ಹೆಸರನ್ನು ಹೇಳುವೆನಮ್ಮ. ಶಾಲೆಗೆ ಹೋಗಿ ಚಿತ್ರವ ನೋಡಿ ಹೆಸರನ್ನು ಹೇಳುವೆನಮ್ಮ. ಅಕ್ಷರ ಕಲಿಯುತ್ತ ಪದಗಳ ಓದುತ್ತ ಪಾಠವ ಓದುವೆನಮ್ಮ. ಅಕ್ಷರ ಕಲಿಯುತ್ತ ಪದಗಳ ಓದುತ್ತ ಪಾಠವ ಓದುವೆನಮ್ಮ. ಪದ್ಯವ ಕಲಿತು ರಾಗದಿ ಹಾಡಿ ಮೆಚ್ಚುಗೆ ಗಳಿಸುವೆನಮ್ಮ. ಪದ್ಯವ ಕಲಿತು ರಾಗದಿ ಹಾಡಿ ಮೆಚ್ಚುಗೆ ಗಳಿಸುವೆನಮ್ಮ. ಪಾಠವ ಓದಿ ಲೆಕ್ಕವ ಮಾಡಿ ಜಾಣನೆಯಾಗುವೆನಮ್ಮ. ಪಾಠವ ಓದಿ ಲೆಕ್ಕವ ಮಾಡಿ ಜಾಣನೆಯಾಗುವೆನಮ್ಮ. ಪರಿಸರ ನೋಡುತ್ತ ವಿಜ್ಞಾನ ತಿಳಿಯುತ್ತ ಮಾನವನಾಗುವೆನಮ್ಮ. ಪರಿಸರ ನೋಡುತ್ತ ವಿಜ್ಞಾನ ತಿಳಿಯುತ್ತ ಮಾನವನಾಗುವೆನಮ್ಮ. ಶಾಲೆ ಎಂಬುದು ಸರಸ್ವತಿ ಮಂದಿರ, ಅದುವೇ ಬೆಳಕಮ್ಮ. ಶಾಲೆ ಎಂಬುದು ಸರಸ್ವತಿ ಮಂದಿರ, ಅದುವೇ ಬೆಳಕಮ್ಮ. ಈಗಲೇ ನಾನು ಶಾಲೆಗೆ ಹೋಗುವೆ, ಬೇಗನೆ ನೀ ಕಳಿಸಮ್ಮ. ಈಗಲೇ ನಾನು ಶಾಲೆಗೆ ಹೋಗುವೆ, ಬೇಗನೆ ನೀ ಕಳಿಸಮ್ಮ. ಮಕ್ಕಳೇ, ಈ ಪದ್ಯವನ್ನು ಬರೆದ ಕವಿ ಚಂದ್ರಕಾಂತ ಕರದಳ್ಳಿ. ಈಗ ಈ ಪದ್ಯದ ವಿವರಣೆಯನ್ನು ತಿಳಿದುಕೊಳ್ಳೋಣ. ಬಿಸ್ಕೆಟ್ ಬೇಡ, ಚಾಕ್ಲೇಟ್ ಬೇಡ, ಶಾಲೆಗೆ ಕಳಿಸಮ್ಮ. ಶಾಲೆಗೆ ಹೋಗಿ ಚಿತ್ರವ ನೋಡಿ ಹೆಸರನ್ನು ಹೇಳುವೆನಮ್ಮ. ಮಗು ತನ್ನ ಅಮ್ಮನ ಬಳಿ ಹೇಳ್ತಾ ಇದೆ, ನನಗೆ ತಿನ್ನಲು ಬಿಸ್ಕೆಟ್ ಬೇಡ, ಚಾಕ್ಲೇಟ್ ಬೇಡ, ನನ್ನನ್ನು ಶಾಲೆಗೆ ಕಳುಹಿಸಿಕೊಡು. ಹಾಗೆಯೇ ಶಾಲೆಗೆ ಹೋಗಿ ನಾನು ಚಿತ್ರವನ್ನು ನೋಡಿ ಹೆಸರನ್ನು ಹೇಳುವೆ, ದಯವಿಟ್ಟು ನನ್ನನ್ನು ಶಾಲೆಗೆ ಕಳುಹಿಸಿಕೊಡು ಅಮ್ಮ ಎಂದು ಕೇಳ್ತಾ ಇದೆ. ಅಕ್ಷರ ಕಲಿಯುತ್ತಾ ಪದಗಳ ಓದುತ್ತಾ ಪಾಠವ ಓದುವೆನಮ್ಮ. ಪದ್ಯವ ಕಲಿತು ರಾಗದಿ ಹಾಡಿ ಮೆಚ್ಚುಗೆ ಗಳಿಸುವೆನಮ್ಮ. ಹಾಗೆಯೇ ಮಗು ತನ್ನ ಅಮ್ಮನ ಬಳಿ ಹೇಳ್ತಾ ಇದೆ, ನಾನು ಶಾಲೆಗೆ ಹೋಗಿ ಅಕ್ಷರಗಳನ್ನು ಕಲಿಯುತ್ತಾ ಪದಗಳನ್ನು ಓದುತ್ತಾ ಪಾಠವನ್ನು ಓದುವೆ ಅಮ್ಮ. ಪದ್ಯವನ್ನು ಕಲಿತು ರಾಗದಿ ಹಾಡಿ, ಅಂದರೆ ಪದ್ಯವನ್ನು ರಾಗವಾಗಿ ಹಾಡಿ ನಾನು ಮೆಚ್ಚುಗೆಯನ್ನು, ಎಲ್ಲರ ಮೆಚ್ಚುಗೆಯನ್ನು ಗಳಿಸ್ಕೊಳ್ತಾ ಇದ್ದೀನಿ ಅಂತ ಹೇಳ್ತಾ ಇದೆ. ಮಕ್ಕಳೇ, ಮೆಚ್ಚುಗೆ ಎಂದರೆ ಬಹುಮಾನ. ಪಾಠವ ಓದಿ ಲೆಕ್ಕವ ಮಾಡಿ ಜಾಣನೆ ಆಗುವೆನಮ್ಮ. ಪರಿಸರ ನೋಡುತ್ತಾ ವಿಜ್ಞಾನ ತಿಳಿಯುತ್ತಾ ಮಾನವನಾಗುವೆನಮ್ಮ. ಮಗು ಹೇಳ್ತಾ ಇದೆ ಅಮ್ಮನ ಬಳಿ, ನಾನು ಶಾಲೆಗೆ ಹೋಗಿ ಪಾಠವನ್ನು ಓದುತ್ತೇನೆ, ಹಾಗೆ ಲೆಕ್ಕವನ್ನು ಮಾಡಿ ನಾನು ಜಾಣ ಆಗ್ತೇನೆ. ಜಾಣ ಅಂದರೆ ಬುದ್ಧಿವಂತ. ಮಕ್ಕಳೇ, ನಾವು ಸಹ ಬುದ್ಧಿವಂತರಾಗಬೇಕು. ಹಾಗೆಯೇ ಮಗು ಹೇಳ್ತಾ ಇದೆ, ನಾನು ಪರಿಸರವನ್ನು ನೋಡುತ್ತಾ ವಿಜ್ಞಾನವನ್ನು ತಿಳಿಯುತ್ತಾ ಸಮಾಜಕ್ಕೆ ಒಂದು ಉತ್ತಮ ಪ್ರಜೆಯಾಗ್ತೇನೆ. ದಯವಿಟ್ಟು ನನ್ನನ್ನು ಶಾಲೆಗೆ ಕಳುಹಿಸಿಕೊಡು ಎಂದು ಅಮ್ಮನ ಬಳಿ ಹೇಳ್ತಾ ಇದೆ. ಶಾಲೆ ಎಂಬುದು ಸರಸ್ವತಿ ಮಂದಿರ, ಅದುವೇ ಬೆಳಕಮ್ಮ. ಈಗಲೇ ನಾನು ಶಾಲೆಗೆ ಹೋಗುವೆ, ಬೇಗನೆ ನೀ ಕಳಿಸಮ್ಮ. ಶಾಲೆ ಅನ್ನೋದು ಸರಸ್ವತಿ. ಶಾಲೆಯು ನಮಗೆ ವಿದ್ಯೆಯನ್ನು ನೀಡುತ್ತೆ. ಅದು ನಮ್ಮ ಜೀವನಕ್ಕೆ ದಾರಿದೀಪ ಆಗುತ್ತೆ. ಆದ್ದರಿಂದ ಈಗಲೇ ನಾನು ಶಾಲೆಗೆ ಹೋಗುವೆ, ಬೇಗನೆ ನೀ ಕಳುಹಿಸಿಕೊಡಮ್ಮ ಎಂದು ಮಗು ಅಮ್ಮನ ಬಳಿ ಕೇಳ್ಕೊಳ್ತಾ ಇದೆ. ಮಕ್ಕಳೇ, ಈ ಪದ್ಯವನ್ನು ನೀವು ರಾಗವಾಗಿ ಹಾಡಲು ಕಲಿಯಿರಿ. ಹಾಗೆಯೇ ನಾವು ಸಹ ಶಾಲೆಯ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನು ಇಟ್ಟುಕೊಂಡು ವಿದ್ಯೆಯನ್ನು ಕಲಿತು ಸಮಾಜಕ್ಕೆ
ಒಬ್ಬ ಉತ್ತಮ ಪ್ರಜೆಯಾಗಬೇಕು ಎಂದು ಈ ಪದ್ಯದ ಮೂಲಕ ನಾವು ತಿಳಿದುಕೊಳ್ಳುತ್ತೇವೆ. ಧನ್ಯವಾದಗಳು.